ನಮಸ್ಕಾರ, ಎಲ್ರಿಗೂ ಆಲ್ ಇನ್ ಒನ್ ಪಾಡ್ಕಾಸ್ಟ್ಗೆ ಸ್ವಾಗತ. ಸ್ವಾತಂತ್ರ್ಯ, ಹೆಚ್ಚಾದಾಯ, ಹೆಚ್ಚು ಪ್ರಭಾವ ಮತ್ತು ಹೆಚ್ಚು ಅವಕಾಶಗಳು ಎಲ್ಲರಿಗೂ ಬೇಕು. 2026ರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ನಿಮ್ಮ ವೈಯಕ್ತಿಕ ಬ್ರ್ಯಾಂಡ್, ನಿಮ್ಮ ವ್ಯವಹಾರ ಮತ್ತು ನಿಮ್ಮ ವೃತ್ತಿ ಜೀವನವಾಗಬಹುದು. ನಿನಗೆ ದುಬಾರಿ ಕ್ಯಾಮೆರಾಗಳು ಬೇಕಿಲ್ಲ, ನಿನಗೆ ಲಕ್ಷಾಂತರ ಹಿಂಬಾಲಕರು ಬೇಕಿಲ್ಲ, ನಿನ್ನ ಮುಖವನ್ನು ತೋರಿಸಬೇಕಾಗಿಲ್ಲ. ನಿನಗೆ ಬೇಕಿರೋದು ಒಂದೇ ಒಂದು, ಶುರು ಮಾಡುವ ಧೈರ್ಯ. ಮರ ನೆಡಲು ಉತ್ತಮ ಸಮಯ ಹಲವು ವರ್ಷಗಳ ಹಿಂದೆ, ಎರಡನೇ ಅತ್ಯುತ್ತಮ ಸಮಯ ಇವತ್ತೇ. ಸಿದ್ಧರಾಗೋ ಮೊದಲೇ ಪ್ರಾರಂಭಿಸಿ. ನಿಮ್ಮ ಭವಿಷ್ಯದ ಪ್ರೇಕ್ಷಕರು ಕಾಯ್ತಿದ್ದಾರೆ. ನಿಮ್ಮ ಸ್ಥಾನವನ್ನು ಆರಿಸಿ. ಎಲ್ಲರಿಗೂ ವಿಡಿಯೋಗಳನ್ನ ಮಾಡಲು ಪ್ರಯತ್ನಿಸಬೇಡಿ. ಒಬ್ಬರಿಗಾಗಿ ವರ್ಷಗಳ ಕಾಲ ನಾನು ಯಾವುದ್ರ ಬಗ್ಗೆ ಮಾತನಾಡಬಹುದು, ಕಲಿಯಲು ನನಗೆ ಯಾವ್ದಿಷ್ಟ, ಜನರಿಗೆ ನಾನು ಯಾವ ಮೌಲ್ಯವನ್ನು ನೀಡಬಹುದು. ನಿಮ್ಮ ಸ್ಥಾನವು ಪರಿಪೂರ್ಣವಾಗಿರ್ಬೇಕಾಗಿಲ್ಲ, ಅದು ಸ್ಪಷ್ಟವಾಗಿದ್ರೆ ಸಾಕು. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಒಂದು ವಿಷಯದ ಮೇಲೆ ಗಮನ ಹರಿಸೋಣ. ಅದನ್ನು ಸಂಪೂರ್ಣವಾಗಿ ಕರಗತ ಮಾಡ್ಕೊಳ್ಳಿ. ನಮ್ಮ ನಡುವೆ ನಂಬಿಕೆ ಬೆಳೆಸೋಣ, ನಂತರ ಇದನ್ನು ವಿಸ್ತರಿಸೋಣ. ನೀವು ಚಾನೆಲ್ಗಳಿಗೆ ಚಂದಾದಾರರಾಗೋದಿಲ್ಲ, ನೀವು ಮೌಲ್ಯಕ್ಕೆ ಚಂದಾದಾರರಾಗ್ತೀರಿ. ನಿಮ್ಮ ಶೈಲಿಯನ್ನು ಆರಿಸಿ, ಸ್ಥಿರವಾಗಿರಿ. ನಿಮ್ಮ ಪ್ರೇಕ್ಷಕರು ನಿಮ್ಮನ್ನ ಕಂಡುಕೊಳ್ತಾರೆ. ನಮಸ್ಕಾರ, ಇದು ಒನ್ ಪಾಡ್ಕಾಸ್ಟ್ ಚಾನೆಲ್. ನೀವು ಕೇಳಲು ಇಷ್ಟಪಡುವ ಎಲ್ಲ ವಿಭಿನ್ನ ವಿಷಯಗಳೊಂದಿಗೆ ನಿಮ್ಮನ್ನ ಸ್ವಾಗತಿಸಲು ಸಿದ್ಧವಾಗಿದೆ. ಚಂದಾದಾರರಾಗಲು ಮರೆಯಬೇಡಿ. ನಮಸ್ಕಾರ, ನೀವು ಯಶಸ್ವಿ ಪಾಡ್ಕಾಸ್ಟ್ ಬ್ರ್ಯಾಂಡಿಂಗ್ ಮಾಡೋದು ಹೇಗೆ ಅಂತ ತಿಳಿಬೇಕೆ? ಮೊದಲು ನಿಮ್ಮ ಗುರಿ ಪ್ರೇಕ್ಷಕರನ್ನ ಗುರುತಿಸಿ, ನಂತರ ಜನಪ್ರಿಯ ಪಾಡ್ಕಾಸ್ಟರ್ಗಳಿಂದ ಸ್ಫೂರ್ತಿ ಪಡೆದು ನಿಮ್ಮ ಸ್ವಂತ ಶೈಲಿ ಮತ್ತು ನಮಸ್ಕಾರ, ನೀವೆಲ್ಲರೂ ಹೇಗಿದ್ದೀರಿ? ನಮ್ಮ ಚಾನೆಲ್ಗೆ ಸ್ವಾಗತ. ನಾವಿಂದು ಯಶಸ್ಸು ಗಳಿಸೋ ಬಗ್ಗೆ ಮಾತನಾಡ್ತೀವಿ. ಕೇಳಿ, ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿ. ಯಾರಿಗೆ ನನ್ನ ಕಂಟೆಂಟ್ ಬೇಕು? ಅವ್ರಿಗೆ ಎದುರಾಗೋ ಸಮಸ್ಯೆಗಳು ಯಾವುದು? ಅವರು ಪ್ರತಿದಿನ ಏನ್ ಹುಡುಕ್ತಾ ಇದ್ದಾರೆ? ನಿಮ್ಮ ಪ್ರೇಕ್ಷಕರನ್ನ ನೀವು ಹೆಚ್ಚು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ವಿಡಿಯೋಗಳು ಹೆಚ್ಚು ಮೌಲ್ಯಯುತವಾಗ್ತವೆ. ನಮಸ್ಕಾರ, ನೀವೆಲ್ಲರೂ ನಮ್ಮ ಚಾನೆಲ್ಗೆ ಬಂದಿದ್ದೀರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ನಾವು ಓದ್ತೀವಿ. ನಿಮ್ಗೆ ಗೊತ್ತಿಲ್ಲದ ವಿಷಯಗಳ ಬಗ್ಗೆ ವಿಡಿಯೋ ಮಾಡಿ ಹೇಳ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನೀವೊಬ್ಬರಿಗೆ ಸಹಾಯ ಮಾಡಿದಾಗ ಮತ್ತೊಬ್ರು ನಿಮ್ಮ ವಿಡಿಯೋವನ್ನು ಹಂಚ್ಕೊಳ್ತಾರೆ. ಇದರಿಂದ ನಿಮ್ಮ ಸಮುದಾಯ ಬೆಳೆಯಲು ಪ್ರಾರಂಭಿಸುತ್ತದೆ. ನಿಮ್ಮ ಪ್ರೇಕ್ಷಕರನ್ನ ತಿಳ್ಕೊಳ್ಳಿ, ಉದ್ದೇಶಪೂರ್ವಕವಾಗಿ ರಚಿಸಿ.